ಪ್ರಿಯ ವೀಕ್ಷಕರಿಗೆ KTN ಕನ್ನಡ ಸುದ್ದಿ ವಾಹಿನಿಗೆ ಸ್ವಾಗತ. ಚಾಮರಾಜನಗರ ಜಿಲ್ಲಾಡಳಿತ, ಜಿಲ್ಲಾ ಪಂಚಾಯತ್ ಉಪನಿರ್ದೇಶಕರ ಕಚೇರಿ, ಶಾಲಾ ಶಿಕ್ಷಣ ಇಲಾಖೆ ಸಂಯುಕ್ತ ಆಶ್ರಯದಲ್ಲಿ 14ರಿಂದ 17 ವಯೋಮಿತಿಯ ಬಾಲಕ ಮತ್ತು ಬಾಲಕಿಯರ ಮೈಸೂರು ವಿಭಾಗದ ಹ್ಯಾಂಡ್ಬಾಲ್ ಪಂದ್ಯಾವಳಿ ಕಾರ್ಯಕ್ರಮ ನಗರದ ಡಾಕ್ಟರ್ BR ಅಂಬೇಡ್ಕರ್ ಕ್ರೀಡಾಂಗಣದಲ್ಲಿ ಹಮ್ಮಿಕೊಳ್ಳಲಾಯಿತು. ಜಿಲ್ಲಾ ಪಂಚಾಯತ್ CEO ಮೋನಾರೋತ್ ರವರು ಕ್ರೀಡಾಪಟುಗಳ ಧ್ವಜಾರೋಹಣ ನೆರವೇರಿಸಿದರು. ಕ್ರೀಡಾ ಅಧ್ಯಕ್ಷರಾದ ಮೊಹಮ್ಮದ್ ಅಸ್ಗರ್ ಮುನ್ನಾ ಅವರು ದೀಪ ಬೆಳಗಿಸುವ ಮೂಲಕ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿದರು. ಈ ವೇಳೆ ಮಾತನಾಡಿದ ಮೋನಾರೋತ್ ಅವರು, ಯುವಕ ಯುವತಿಯರು ತಮ್ಮ ದೇಹ ಮತ್ತು ಮನಸ್ಸು ಸದೃಢಪಡಿಸಲು ಇಂತಹ ಕ್ರೀಡಾ ಚಟುವಟಿಕೆಗಳಲ್ಲಿ ಸಕ್ರಿಯವಾಗಿ ಭಾಗಿಯಾಗಿ ಭಾವೈಕ್ಯತೆ ಹಾಗೂ ಆತ್ಮೀಯತೆಯನ್ನು ಬೆಳೆಸಿಕೊಳ್ಳಬೇಕು ಎಂದು ಸಲಹೆ ನೀಡಿದರು. ಕಾರ್ಯಕ್ರಮದಲ್ಲಿ ಚೂಡಾ ಅಧ್ಯಕ್ಷ ಮೊಹಮ್ಮದ್ ಅಸ್ಗರ್ ಮುನ್ನಾ, ಚಂದ್ರ ಪಾಟೀಲ್, ಶಿವಕುಮಾರ್, ರಾಮಸ್ವಾಮಿ, ಮಹದೇವಸ್ವಾಮಿ, ಕೆ ಸುರೇಶ್, ಭರತ್ ಭೂಷಣ್, ವೀರಭದ್ರಸ್ವಾಮಿ, ಚಂದ್ರಶೇಖರ್, ಕಿರಣ್ ರಾಜ್ ಸೇರಿದಂತೆ ಇನ್ನಿತರರು ಭಾಗಿಯಾಗಿದ್ದರು. ನಾವು ತೀರ್ಪುಗಾರರು ನೀಡುವ ತೀರ್ಪಿಗೆ ಬದ್ಧರಾಗಿ ಶಿಸ್ತು ಮತ್ತು ವಿಶಾಲ ಕ್ರೀಡಾ ಮನೋಭೂಮಿಕೆಯಿಂದ ಭಾಗವಹಿಸಿ ಇಷ್ಟಪಡ್ತೀನಿ. ನಮ್ಮ ಮಕ್ಕಳಿಗೆ ಇವತ್ತು ಸ್ಪೋರ್ಟ್ಸ್ಗೆ ನೀವು ಇಲ್ಲಿ ಬಂದಿದ್ದೀರಾ. ಹ್ಯಾಂಡ್ಬಾಲ್ ಡಿವಿಷನ್ ಲೆವೆಲ್ ಸ್ಪೋರ್ಟ್ಸ್ ಕಾಂಪಿಟೇಷನ್ಗೆ ಯಾವಾಗಲೂ ನಾವು ಫಿಸಿಕಲ್ ಹೆಲ್ತ್ ಮತ್ತು ಮೆಂಟಲ್ ಹೆಲ್ತ್ ಒಟ್ಟಿಗೆ ನೋಡಬೇಕು. ನೀವು ನಿಮ್ಮ ಫಿಸಿಕಲ್ ಹೆಲ್ತ್ಗೆ ಪ್ರಯಾರಿಟಿ ಕೊಡ್ತಾ ಇದ್ದೀರಿ, ನಮಗೆ ತುಂಬ ಸಂತೋಷ ಆಗ್ತಾ ಇದೆ. ಮತ್ತು ಇನ್ನೊಂದು ಇನ್ಸಿಡೆನ್ಸ್ ಹೇಳ್ತೀನಿ ನಿಮಗೆ ಮೋಟಿವೇಟ್ ಮಾಡೋಕ್ಕೆ. ನಾನು ಕೂಡ ಐ ಆಮ್ ಆಲ್ಸೋ ಸ್ಪೋರ್ಟ್ಸ್ ಪರ್ಸನ್. ಕಾಲೇಜ್ ಟೈಮ್ವಾಗ ನಾನು ಕೂಡ ಅಥ್ಲೆಟಿಕ್ಸಲ್ಲಿ ಪಾರ್ಟಿಸಿಪೇಟ್ ಮಾಡ್ತಾ ಇದ್ದೆ. 100 ಮೀಟರ್ಸ್, 200 ಮೀಟರ್ಸ್, ಮ್ಯಾಕ್ಸಿಮಮ್ ನಂದು ಮಿಡಲ್ ಮತ್ತು ಲಾಂಗ್ ಡಿಸ್ಟೆನ್ಸ್ ರನ್ನಿಂಗ್ ಇತ್ತು. ಮ್ಯಾಕ್ಸಿಮಮ್ 800 ಮೀಟರ್ ಆ್ಯಂಡ್ 1500 ಮೀಟರ್ ಮತ್ತು ಹಾಫ್ ಮ್ಯಾರಥಾನ್ಸ್. ಆವಾಗ ನಮ್ಮದು ಐ ಹ್ಯಾವ್ ಗ್ರಾಜ್ಯುಯೇಟೆಡ್ ಫ್ರಮ್ IIT ಕಾನ್ಪುರ್. ಆವಾಗ ನಮಗೆ IIT ಸ್ಪೋರ್ಟ್ಸ್ ಮೀಟ್ ಮಾಡ್ತಾ ಇದ್ರು ಎವ್ರಿ ಇಯರ್. ದೇ ವಿಲ್ ಡೂ ಇನ್ ಡಿಸೆಂಬರ್. ಸೊ ನಮ್ಮದು ಫಸ್ಟ್ ರೇಸ್ ಟೈಮ್ವಾಗ ನಾನು ನಮ್ಮ ಕೋಚ್ಗೆ ಕೇಳ್ತಾ ಇದ್ದೆ, ಸರ್ ಎಷ್ಟು ಟೈಮಿಂಗ್ ಇರಬೇಕು, ಮೆಡಲ್ ಸಿಗಬೇಕು ಅಂದರೆ ಎಷ್ಟು ಟೈಮ್ ಇರಬೇಕು. ನಮ್ಮ ಕೋಚ್ ಒಂದೇ ಮಾತು ಹೇಳಿದ್ರು, ನೀವು ಜಸ್ಟ್ ರನ್. ಯಾವ್ದು ಟೈಮಿಂಗ್ ಇರುತ್ತೆ ಅದಕ್ಕೆ ಮೆಡಲ್ ಸಿಗುತ್ತೆ. ನಿಮ್ದು ಟೈಮಲ್ಲಿ ನಿಮಗೆ ಮೆಡಲ್ ಸಿಗುತ್ತೆ. ಆ್ಯಂಡ್ ಎಕ್ಸಾಕ್ಟ್ಲಿ ಐ ಒನ್ ಮೆಡಲ್ ಇನ್ ದಟ್ ರನ್. ಸೊ ಅದಕ್ಕೆ ಯಾವಾಗಲೂ ನಿಮ್ಮದೇ ಬೆಸ್ಟ್ ಪರ್ಫಾರ್ಮೆನ್ಸ್ ಇರಬೇಕು. ನೀವು ಯಾವುದು ಸ್ಪೋರ್ಟ್ಸ್ ಇರಲಿ, ನಿಮ್ಮದು ಬೆಸ್ಟ್ ಪರ್ಫಾರ್ಮೆನ್ಸ್ ಕೊಡಬೇಕು. ಮತ್ತು ಆನೆಸ್ಟ್ಲಿ ಯು ಶುಡ್ ಪ್ಲೇ. ಯಾವಾಗಲೂ ಚೀಟಿಂಗ್ ಇದು ಮಾಡಬೇಕು, ಅದು ಮಾಡಬಾರ್ದು, ತಪ್ಪಾಯಿತು ಇದನ್ನೆಲ್ಲ ಮಾಡಬಾರ್ದು. ಆನೆಸ್ಟ್ಲಿ ನೀವು ಬೆಸ್ಟ್ ಪರ್ಫಾರ್ಮೆನ್ಸ್ ಕೊಟ್ಟರೆ ಡೆಫಿನೆಟ್ಲಿ ನೀವು ವಿನ್ ಆಗ್ತೀರಾ. ಥ್ಯಾಂಕ್ ಯು.